ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಟೊಮೊಟೊ ರಸಮ್ನ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಮೆಣಸು, ಅರಿಶಿನ ಪುಡಿ, ಮೆಂತ್ಯ, ಉಪ್ಪು, ಬೆಳ್ಳುಳ್ಳಿ. ಇವಾಗ ಮೊದಲಿಗೆ ಒಂದು ಪಾತ್ರೆ ತೊಗೊತಾ ಇದ್ದೀನಿ. ಇದಕ್ಕೆ 2 ಟೊಮೊಟೊನ ದಪ್ಪದಾಗಿ ಹೆಚ್ಚಿಕೊಂಡಿದ್ದೀನಿ. ನಾನು ಬೀಜ ತೆಗೆದು ಬಿಸಾಕಿದ್ದೀನಿ. ಇದಕ್ಕೇ ನೆನೆಸಿಕೊಂಡಿರೋ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀವು ಹುಳಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಹುಳಿ ಟೊಮೊಟೊನೇ ತೊಗೊಂಡಿರೋದನ್ನು ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ. ಈಗ ಟೊಮೊಟೊ ಮುಳುಗುವಷ್ಟು ನೀರು ಹಾಕಿ ಇದ್ರ ಜೊತೆಗೇ ಕಲ್ಲುಪ್ಪು ಹಾಕಿ ಬೇಯಕ್ಕಿಡ್ತಾ ಇದ್ದೀನಿ. ಇವಾಗ ಇದು ತುಂಬ ಹೊತ್ತು ಬೇಯಬೇಕಂತೇನಿಲ್ಲ. ಟೊಮೊಟೊ ಹಣ್ಣಿಂದ ಸಿಪ್ಪೆ ಬೇರೆ ಆಗೋ ತನಕ 1-2 ನಿಮಿಷದ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಾಗಿದೆ ಫ್ರೆಂಡ್ಸ್. ಇದನ್ನು ಸೈಡಲ್ಲಿ ಎತ್ತಿಕ್ಕೊತಿದ್ದೀನಿ. ಒಂದು ಬಾಣಲಿ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಮೆಣಸು, 3/4 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಕಮ್ಮಿನೇ ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಕಹಿಯಾಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕ್ಕೊಬಾರ್ದು. ಇದನ್ನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇವಾಗ ಇದಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಬೇಯಿಸಿಕೊಂಡಿರುವಂಥ ಟೊಮೊಟೊ ಮತ್ತು ಹುಣಸೆಹಣ್ಣು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. ಬರೀ ಟೊಮೊಟೊ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು 10-12 ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ರಫ್ ಆಗಿ ಆಫ್ ಆ್ಯಂಡ್ ಆನ್ ಮಾಡಿಕೊಂಡು ಮಿಕ್ಸಿನ 1-2 ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಥರ ಆಗಿದೆ. ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡು, ಇದು ತೊಳೆದಿಕ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಕೊಂಡು ಒಂದು ಸಲ ಮಿಕ್ಸಿನ ಆಫ್ ಆ್ಯಂಡ್ ಆನ್ ಮಾಡ್ಕೊತೀನಿ. ಇದು ರಫ್ ಆಗಿರಬೇಕಷ್ಟೇ. ಇವಾಗ ಇದಾಗಿದೆ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಮಡಕೆನ ಇಟ್ಕೊತಾ ಇದ್ದೀನಿ. ಮಡಕೆ ಕಾದ್ಮೇಲೆ ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಇದಕ್ಕೆ 1 ಅಥವಾ 2, ನಾನಿಲ್ಲಿ 1 ತೊಗೊಂಡಿದ್ದೀನಿ. 1 ಬ್ಯಾಡಗಿ ಮೆಣಸಿನ್ಕಾಯಿನ 2 ಹೋಳಾಗಿ ಕಟ್ ಮಾಡಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1-2 ಸಲ ಕೈ ಆಡಿಸಿ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಇಂಗನ್ನ ಹಾಕ್ಕೊಳ್ಳಿ. ನೀವು ಇಂಗು ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿನ ಜಜ್ಜಿ ಇದಕ್ಕೆ ಹಾಕ್ಕೊಬೋದು. ಇದಾಗಿದೆ. ಇದಕ್ಕೆ ರುಬ್ಬಿಕೊಂಡಿರುವಂಥ ಟೊಮೊಟೊ ಹುಣಸೆಹಣ್ಣಿದು ಮಸಾಲೆನ ಇದಕ್ಕೆ ಹಾಕ್ಕೊಬೇಕು. ಇವಾಗ ಇದನ್ನೇನು ಮತ್ತೆ ಹುರಿಬೇಕಂತಿಲ್ಲ. 1-2 ಸೆಕೆಂಡ್ ಈ ಥರ ತಿರುಗಿಸ್ಕೊಳ್ಳಿ. ಇವಾಗ ಟೊಮೊಟೊ ಬೇಯಿಸುವಾಗ ಇಟ್ಟಿದ್ದಂಥ ನೀರನ್ನೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹೆಚ್ಚಿಸ್ಕೊಳ್ಳಿ. ರಸಮ್ಮು ತೆಳುವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಇದಾಗಿದೆ. ನಾನು ಉಪ್ಪು ರುಬ್ಬಕ್ಕೆ ಹಾಕ್ಕೊತಾ ಇಲ್ಲ, ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಸಿಹಿ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಬೋದು. ಆದರೆ ರಸಮ್ಗೆ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಒಟ್ಟಿಗೆ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದು ನೀವು ನಾನ್ ವೆಜ್ ಮಾಡಿರೋ ಟೈಮಲ್ಲಿ ಇದನ್ನು ಮಾಡ್ಕೊಬೋದು. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದಿದು. ಮತ್ತು ಕೆಮ್ಮು, ಶೀತ, ನೆಗಡಿ ಈ ಥರ ಆಗಿರುವಾಗ ಈ ಥರ ರಸಮ್ನ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಮಾಡಿರೋ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟೊಮೊಟೊ ರಸಮ್. ನೀವು ಒಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.